ಹೇಳ್ತೇವೆ ಮತ್ತು ಇದರ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟಕ್ಕೂ सिद्धवाಗಿದೆ गड़ीनाड़ जेबी ವೇದಿಕೆ। सर हमारा कंपनी अभी हम लोग सभी आदमी 28 ईयर से इधर में काम किया। अभी 28 को शाम को सडनली आकर के फैक्ट्री इंस्पेक्टर हमारे कंपनी का नोटिस देकर गया कि इसमें सेफ्टी नहीं, क्या भी नहीं, क्या कर दिया, क्लोज कर दिया। हम लोगों को मालूम नहीं कंपनी क्या किया, इधर से सारा रॉ मटेरियल मशीन सभी चोरी से 10 लॉरी 10 लॉरी करीब सभी इधर से अहमदाबाद को इसका एक कंपनी उधर को भेज दिया। फिर हम लोग सडनली आकर के इधर में एक मोर्चा निकाला कि हम लोग कुछ भी इधर से अंदर से बाहर नहीं जाने देगा। अभी क्या कर दिया, वो क्या गुंडा लोग को इधर में ला करके हम लोग को धमकाता है, कॉलोनी खाली करने के लिए बोलता है, उधर बिजली नहीं देगा, पानी नहीं देगा, अभी इधर से भागो, बाहर जाओ, इधर में तुमको रहने नहीं देगा। और क्या बोलता है, काम करना है तो चलो उधर में काम करो अहमदाबाद कंपनी को। इधर में हम लोग इतना फैमिली बच्चा सभी को एजुकेशन करा था, इतना साल रह के इधर में सारा एडजस्टमेंट कर लिया। अभी हम लोग 2000 किलोमीटर दूर उधर कैसे जाना, कैसे काम करना। तो यही सब बात है सर। आप लोगों से आग्रह है कि आप लोग भी हम लोगों को आप फिर से आइए, फिर से आकर के हम लोगों का न्याय दिलाइए। अभी इतना आदमी हम लोग इधर बैठा है, खाने को नहीं, कुछ भी नहीं, ये कंपनी कुछ भी सुनता नहीं, झूठ मूठ का जालसाजी करता है और कुछ नहीं। कभी बोलता है जमीन का एग्रीमेंट मेरा नाम से नहीं, सर्वे उसका नाम से है, कभी बोलता है गांव वाला इस कंपनी को चलने नहीं देता, कभी कुछ केवल जालसाजी करता है और कुछ 200 ಜನರ ಒಂದು ಕಾರ್ಮಿಕರನ್ನ ಇವತ್ತು ತೆಗೆದಾಕಿರೋದು ಬಹಳ ಅನ್ಯಾಯದ ಕೆಲಸ। ಈ ಅನ್ಯಾಯದ ಕೆಲಸ ಕಾರ್ಮಿಕರಿಗೆ ಆಗಿರೋದು ಅವರ ಫ್ಯಾಮಿಲಿಗೆ ಅವರ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗಿರತಕ್ಕಂತ ಕೆಲಸ। ಸಾವಿರಾರು ಕಿಲೋಮೀಟರ್ ಇಂದ ಬಂದ್ಬಿಟ್ಟು ಇವತ್ತು ಇಲ್ಲಿ ಅವರು ಕೆಲಸವನ್ನು ಮಾಡ್ಕೊಂಡು ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಕೂಡ ಇಲ್ಲೇ ಮಾಡ್ಕೊಂಡಿದ್ದಾರೆ। ಕಾರ್ಖಾನೆಯ ಮಾಲೀಕರು ಏನ್ ಮಾಡಿದ್ದಾರೆ ಅಂತಂದ್ರೆ ರಾತ್ರಿ ವಿತೌಟ್ ಇನ್ಫಾರ್ಮೇಶನ್ ಅವ್ರು ಯಾವುದೇ ಒಂದು ಏನೋ ಒಂದು ಹೇಳ್ದೇನೆ ಒಂದು ಅವ್ರ ಬಗ್ಗೆ ಏನು ಎತ್ತಂತ ಕೇಳ್ದೇನೆ ಮಾಹಿತಿ ಕೊಡ್ದೇನೆ ಅವರನ್ನ ಇಲ್ಲಿಂದ ಹೊರಗೆ ಹಾಕ್ಬಿಟ್ಟು 29 ತಾರೀಕು ಹೊರಗೆ ಹಾಕ್ಬಿಟ್ಟು 15-20 ಲಾರಿ ತಗೊಂಡ್ಬಿಟ್ಟು ರಾತ್ರಿ ಇಲ್ಲಿಂದ ಮಿಷನ್ ಗಳನ್ನೆಲ್ಲ ಅಹಮದಾಬಾದ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ। ಅಹಮದಾಬಾದ್ ಟ್ರಾನ್ಸ್ಫರ್ ಮಾಡಿದಲ್ದೇನೆ ಇವ್ರನ್ನ ಬೇಕಾದ್ರೆ ನೀವು ಅಲ್ಲಿಗೆ ಬರ್ರಿ, ಇಲ್ಲಿ ನೀವು ಅಲ್ಲೇ ಕೊಡ್ತೀವಿ, 1000 ಕಿಲೋಮೀಟರ್ ಒಂದೇ ಸರಿ ಇದ್ ಮಾಡಕ್ಕಾಗಲ್ಲ। ಕಂಪನಿ ಅವರಿಗೆ ಆಗಿದಂತ ಒಂದು ಪ್ಲೇಸ್ ಅನ್ನು ಕೊಟ್ಟಿತ್ತು, ಅಲ್ಲಿ ಈಗ ನೀರ್ ಕೊಡ್ತಾ ಇಲ್ಲ, ಕರೆಂಟ್ ಕಟ್ ಮಾಡಿದ್ದಾರೆ। ಒಂದು 15-20 ಜನ ಗುಂಡಗಳನ್ನ ಇಟ್ಕೊಂಡ್ಬಿಟ್ಟು ಇವರೆಲ್ಲರನ್ನು ಕೂಡ ಇವತ್ತು ಧಮಕಿ ಹಾಕಿದ್ದಾರೆ। ಇದಕ್ಕೆ ಆರಕ್ಷಕ ಇಲಾಖೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಕಾರ್ಮಿಕರಿಗೆ ಇವತ್ತು ಸೇಫ್ಟಿ ಇಲ್ಲ, ಕಾರ್ಮಿಕರಿಗೆ ಬೇಕಾಗಿರೋದು ಸೇಫ್ಟಿ ಫಸ್ಟ್। ಯಾರು ಎಲ್ಲಿಂದ ಬಂದದ್ರು ಕೂಡ ಅವರು ಮಾಲೀಕರು ಯಾರೇ ಆಗಿದ್ರು ಕೂಡ ದುಡಿದು ಇವತ್ತು ಮಾಲೀಕರನ್ನ ಮಾಡಿರ್ತಕ್ಕಂಥದ್ದು, ಕೂಲಿ ಮಾಡಿ ಮಾಲೀಕರನ್ನ ಮಾಡಿರ್ತಕ್ಕಂಥವ್ರು ಕಾರ್ಮಿಕರು। ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಆಗಿರೋದ್ರಿಂದ ಔಜಾ ಕಂಪನಿ ಎಲ್ಲೇ ಇರಲಿ ಹೇಗೆ ಇರಲಿ ಇವರಿಗೆ ನ್ಯಾಯವನ್ನು ತೆಗೆದುಕೊಡ್ಬೇಕು। ಈ ನಿಟ್ಟಿನಲ್ಲಿ ಇವತ್ತು ಗಡಿನಾಡ ಜೆಬಿಎಂ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುಂಡಾ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಯಾರು ಇಲ್ಲ ಅನ್ನೋದು ಏನಿಲ್ಲ, ನಮ್ಮ ಗಡಿನಾಡ ಜೆಬಿಎಂ ವೇದಿಕೆ ಇವತ್ತು ಇವರಿಂದ ಇದೆ। ಈ ಒಂದು ವಾರದೊಳಗಾಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ, ಅಕಸ್ಮಾತ್ ಇವರು ಕಾರ್ಮಿಕ ಇಲಾಖೆಯವರಾಗಿರ್ಲಿ, ಕಾರ್ಮಿಕ ಸಚಿವರಾಗಿರ್ಲಿ ಇದರ ಬಗ್ಗೆ ಗಮನ ಹರಿಸಿ ಎಚ್ಚರಿಕೆಯಿಂದ ಇದನ್ನ ಮುನ್ನಡೆಸ್ಕೊಂತ ಹೋಗದೈತೆ ಇದಕ್ಕೆ ಪರಿಹಾರ ತೊಡಗಿಸೇ ಕೊಡ್ತಿದ್ದ ಪಕ್ಷದಲ್ಲಿ ಆಮರಣ ಉಪವಾಸ ಮಾಡೋಕ್ಕೂ ರೆಡಿ ಇದೀವಿ। ಇದನ್ನ ಸ್ಟ್ರೈಕ್ ಮಾಡಿ ದೊಡ್ಡದಾಗಿ ಒಂದು ಹೋರಾಟಕ್ಕೂ ಕೂಡ ನಾವು ಜೆಪಿಎಂ ವೇದಿಕೆಯಿಂದ ರೆಡಿ ಇದೀವಿ ಅನ್ನೋ ಮಾತನ್ನ ಇವತ್ತು ಘಂಟಾಘೋಷಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀವಿ। ಅದಲ್ಲದೆ 200-300 ಜನ ಇವತ್ತು ಬೀದಿ ಪಾಲಾಗಿರ್ತಕ್ಕಂಥದ್ದು ಕಾರ್ಮಿಕ ಇಲಾಖೆ ಇವತ್ತು ಅದನ್ನ ನೋಡ್ಕೋಬೇಕಾಗಿತ್ತು ವಿಚಾರ ಐತಿ। ಆರಕ್ಷಕ ಇಲಾಖೆಯನ್ನು ಕೂಡ ಇವರಿಗೆ ಗುಂಡಾಗಳ ಬೆದರಿಕೆ ಇರೋದ್ರಿಂದ ಆರಕ್ಷಕ ಇಲಾಖೆ ಇವರಿಗೆ ಒಂದು ಸೇಫ್ಟಿ ಅಂತ ಒಂದು ರಕ್ಷಣೆಯನ್ನು ಕೊಡಬೇಕು। ಇವ್ರು ಯಾರ್ಯಾರೆಲ್ಲಿದ್ದಾರೆ, ಏನಿದ್ದಾರೆ, ಯಾರ್ಯಾರು ಧಮಕಿ ಹಾಕಿದ್ದಾರೆ ಇವ್ರನ್ನ ನೋಡ್ಕೋಬೇಕಾದಂತ ವಿಚಾರವನ್ನ ಆರಕ್ಷಕ ಇಲಾಖೆ ಮಾಡಬೇಕು ಅಂತಂದೇಳಿ ಇವತ್ತು ಗಡಿನಾಡ ಜೆಬಿಎಂ ವೇದಿಕೆಯ ಕಾರ್ಯದರ್ಶಿಯಾಗಿ ನಾನು ಹೇಳೋದಕ್ಕೆ ಇಷ್ಟ